ಫೈನಲಿ ಕುಲದಲ್ಲಿ ಕೀಳಾವುದು ಸಿನಿಮಾಗೆ ಬರೋದಾದರೆ ಸಿನಿಮಾ ಅಣ್ಣ ಅವ್ರದ್ದು ಆ್ಯಕ್ಟ್ ಮಾಡಿದಂಥ ಸಿನಿಮಾ. ಸೊ ಅದು ಸೂಪರ್ ಡೂಪರ್ ಹಿಟ್ ಸಾಂಗು. ಆ ಒಂದು ಶೀರ್ಷಿಕೆಯಲ್ಲಿ ನೀವು ಲಾಂಚ್ ಆಗ್ತಾ ಇರೋದು ಇಂಡಸ್ಟ್ರಿಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ? ಕುಲದಲ್ಲಿ ಕಿಳಿಯೋದು ಅಂತ ಕೇಳೋಗ್ಲೇ ಅದು ಪವರ್ಫುಲ್. ಯಾಕಂದರೆ ಅಣ್ಣವ್ರು ನೆನಪಾಗ್ತಾರೆ. ಆ್ಯಂಡ್ ಆ ಸಾಂಗ್ ಅಂತ ಬಂದಾಗ ನಾವು ಚಿಕ್ಕ ವಯಸ್ಸಿಂದನೂ ಅದನ್ನು ಹಾಡ್ತಾ ಕುಣಿತಾ ಬಂದಿರೋದು. ಸೊ ಅದು ಆ ಒಂದು ಟೈಟಲ್ನ ಹಿಡ್ಕೊಂಡು ನಾವು ಒಂದು ಮೀನಿಂಗ್ಫುಲ್ ಸಿನಿಮಾ ಕೊಡ್ತಾಯಿದ್ವಿ. ಸೊ ಒಂದು ಖುಷಿ ಇದೆ ಆ್ಯಂಡ್ ಒಂದು ಹೆಮ್ಮೆ ಇದೆ. ಒಂಥರ ಪವರ್ಫುಲ್ ಟೈಟಲ್ ಸಿಗೋದೇ ಕಷ್ಟ. ಇವಾಗ ಏನೇನೋ ಟೈಟಲ್ಗಳು ಬರುತ್ತೆ, ಅದರಲ್ಲಿ ಒಂದು ಡಿಫ್ರೆಂಟಾಗಿ ಅನ್ನೋದಕ್ಕಿಂತ ಇದೊಂದು ಹಿಡ್ತಾ ಇರೋ ಒಂದು ಟೈಟಲ್ ಅಂತ ಹೇಳ್ಬೋದು. ಒಂದು ಒಳ್ಳೆ ರೆಸ್ಪಾನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಇದರಿಂದ. ಸಿನಿಮಾ ಮಾರ್ಚಿಗೆ ರಿಲೀಸ್ ಅಂತೆ, ಏನು ಹೇಳ್ತೀರಿ ಫೈನಲ್ ವರ್ಡ್ಸ್ ನಿಮ್ಮ ಆಡಿಯನ್ಸ್ಗೆ ಅಥವಾ ನಿಮ್ಮನ್ನು ಇಷ್ಟಪಡ್ತಕ್ಕಂಥ ಪ್ರೇಕ್ಷಕ ವರ್ಗದವರು? ಸೊ ಮಾರ್ಚಲ್ಲಿ ನಮ್ಮ ಸಿನಿಮಾ ತೆರೆ ಮೇಲೆ ಬರುತ್ತೆ, ಕುಲದಲ್ಲಿ ಕೀಳಿಯೋದು. ಇದು ನನ್ನ ಮೊದಲ ಸಿನಿಮಾ. ಹಾಗೆ ಮನು ಅವರು ಕೂಡ ಹೊಸ, ಅಂದರೆ ಅವ್ರದ್ದು ಮೊದಲ ಸಿನಿಮಾ. ನಮ್ಮ ಹೊಸೊಬ್ಬರ ಸಿನಿಮಾಗೆ ನಿಮ್ಮದೆಲ್ಲ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ರಾಮಾಚಾರಿಲಿ ಚಾರು ಆಗಿ ನೀವು ನನಗೆ ತುಂಬ ಬೆಂಬಲ ಕೊಟ್ಟಿದ್ದೀರ, ತುಂಬ ಪ್ರೀತಿ ಕೊಟ್ಟಿದ್ದೀರ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿ. ಸೊ ಅದನ್ನೇ ನಾನು ಈ ಸಿನಿಮಾಗೂ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕಂದರೆ ಹೊಸದಾಗಿ ಲಾಂಚ್ ಆಗ್ತಾಯಿದ್ದೀನಿ. ಇಲ್ಲಿ ನಿಮ್ಮ ಸಪೋರ್ಟ್, ಆಶೀರ್ವಾದ, ಪ್ರೀತಿ ನನ್ನ ಮೇಲಿದ್ದರೆ ಮುಂದೆ ನನಗೆ ಒಳ್ಳೆ ಆಫರ್ಸ್ ಸಿಗುತ್ತೆ. ಸೊ ನೀವು ನನ್ನ ಹೇಗೆ ಬೆಳೆಸ್ತೀರಾ ಹಾಗೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲರೂ ಕುಲದಲ್ಲಿ ಕೀಳಿಯೋದು ರಿಲೀಸ್ ಆದಮೇಲೆ ಥಿಯೇಟರ್ಗೆ ಹೋಗಿ ನೋಡಬೇಕು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಟಿಫನ್ ಮಾಡಿದೆ ನನಗೆ ಬಿಡು ಮಾಡಿಕೊಂಡು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.